ವೆಲ್ಕಮ್ ಟು BVS ಲರ್ನಿಂಗ್. BVS ಲರ್ನಿಂಗ್ಗೆ ಸ್ವಾಗತ. ಈಗ BEd ಥರ್ಡ್ ಸೆಮ್ ಆ್ಯಕ್ಷನ್ ರಿಸರ್ಚ್ ನಾವು ಕ್ರಿಯಾ ಸಂಶೋಧನೆಯ ಬಗ್ಗೆ ತಿಳಿಯೋಣ. ಮೀನಿಂಗ್ ಆಫ್ ರಿಸರ್ಚ್. ದ ಟರ್ಮ್ ರಿಸರ್ಚ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. The term research is a combination of two words. Two words combinations is there here. What the two words means? Re and search. Re and search. What is the re means? Again and again. And search refers to exploring a something new. ಸಂಶೋಧನೆ ಎಂದರೆ ಏನು ಅಂದರೆ, ಸಂಶೋಧನೆ ಎಂಬುದನ್ನು ಜ್ಞಾನದ ಸಲುವಾಗಿ ನಡೆಸುವ ಹುಡುಕಾಟ. ನಾವು ನಮ್ಮ ಜ್ಞಾನವನ್ನು ಇಟ್ಟುಕೊಂಡು ಹುಡುಕಾಟ ಮಾಡುವುದನ್ನೇ ಸಂಶೋಧನೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಅನದರ್ ಮೀನಿಂಗ್ ಆಫ್ ರಿಸರ್ಚ್ ಮೀನ್ಸ್ ರಿಸರ್ಚ್ ಈಸ್ ಎ ಪ್ರೋಸೆಸ್ ಆಫ್ ಅಬ್ಸರ್ವಿಂಗ್ ದ ಫಿನಾಮಿನಾ ಅಗೇನ್ ಆ್ಯಂಡ್ ಅಗೇನ್, collecting data and drawing some scientific conclusions on the basis of data. See here, research is a process of observing. ನಾವು ಅಬ್ಸರ್ವ್ ಮಾಡ್ತಾ ಇರೋದನ್ನೇ ಫಸ್ಟು ನಾವು ರಿಸರ್ಚ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಮತ್ತೆ ಮತ್ತೆ ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಆಮೇಲೆ ಅಬ್ಸರ್ವ್ ಮಾಡಿದ್ಮೇಲೆ ನಾವು ಏನು ಮಾಡಬೇಕು, ಡೇಟಾನ ಕಲೆಕ್ಟ್ ಮಾಡಬೇಕು. ಮತ್ತು ಆ ಡೇಟಾ ಕಲೆಕ್ಟ್ ಮಾಡಿರೋದಲ್ಲಿ ನಾವೇನು ಮಾಡಬೇಕು, ಕಲೆಕ್ಟ್ ಮಾಡಿರೋದನ್ನು ನಾವು ಸೈಂಟಿಫಿಕ್ ಕಂಕ್ಲೂಷನ್ಗೆ ಡ್ರಾಯಿಂಗ್ ಮಾಡಿಕೊಂಡ್ರೆ ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ರಿಸರ್ಚ್ ಅಂತ ಕರಿತೀವಿ. ಒಂದು ವೈಜ್ಞಾನಿಕ ಪದ್ಧತಿಯಂತೆ ಹೊಸ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವಿಕೆಯೇ ಸಂಶೋಧನೆಯಾಗಿದೆ. ನಾವೇನು ಒಂದು ಸೈಂಟಿಫಿಕ್ ಆಗಿ ನಾವು ಏನು ನ್ಯೂ ಥಿಂಗ್ಸ್ನ ನಾವೇನೋ ಅಭಿವೃದ್ಧಿಪಡಿಸುವಿಕೆಯೇ ಏನಂತ ಕರಿತೀವಿ ಅಂದರೆ ಸಂಶೋಧನೆಯಾಗಿದೆ. ದಿಸ್ ಈಸ್ ದ ಮೀನಿಂಗ್ ಆಫ್ ರಿಸರ್ಚ್. ಸಂಶೋಧನೆ ಎಂದರೆ ಏನು ಎಂದು ನಾವು ತಿಳಿದುಕೊಂಡೆವು. ಈಗ ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ರಿಸರ್ಚ್. ಈಗ ನಾವು ಸಂಶೋಧನೆಯ ಪ್ರಾಮುಖ್ಯತೆಗಳು ಬಗ್ಗೆ ತಿಳಿಯೋಣ. ಫಸ್ಟ್ ಒನ್ ರಿಸರ್ಚ್ ಹೆಲ್ಪ್ಸ್ ಟು ಗ್ಯಾದರ್ ಇನ್ಫಾರ್ಮೇಷನ್. ಫಸ್ಟ್ ವಿ ಡೂ ದ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಬೇಕು. ಗ್ಯಾದರ್ ಇನ್ಫಾರ್ಮೇಷನ್. ಕನ್ನಡದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲು ಸಂಶೋಧನೆಯೇ ಸಹಾಯ ಮಾಡುತ್ತದೆ. ಈ ಸಂಶೋಧನೆ ಏನು, ರಿಸರ್ಚ್ ಅನ್ನೋದು ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತೆ. ಸೆಕೆಂಡ್ ಒನ್, ರಿಸರ್ಚ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪಿಂಗ್ ದ ಆ್ಯಟಿಟ್ಯೂಡ್ ಆಫ್ ಎನ್ಕ್ವೈರಿ. ನಾವು ಹುಡುಕಾಟ ಮಾಡ್ತೀವಲ್ವ, ಅದನ್ನು ಡೆವಲಪ್ ಮಾಡುತ್ತೆ. ಆ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡುತ್ತೆ ಯಾರು ರಿಸರ್ಚ್ ಮಾಡ್ತಾ ಇದ್ದಾರೋ ಅವರಲ್ಲಿ. ಸೊ ಕನ್ನಡದಲ್ಲಿ ವಿಚಾರಣೆಯ ಮನೋಭಾವವನ್ನು ಬೆಳೆಸುವಲ್ಲಿ ಸಂಶೋಧನೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಥರ್ಡ್ ಒನ್, ಇಟ್ ಹೆಲ್ಪ್ಸ್ ಟು ಡಿಸ್ಕವರ್ ಟ್ರೂತ್. ರಿಸರ್ಚ್ ಹೆಲ್ಪ್ಸ್ ಟು ಡಿಸ್ಕವರ್ ಟ್ರೂತ್. ಸಂಶೋಧನೆ ಸತ್ಯವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಇಟ್ ಹೆಲ್ಪ್ಸ್ ಟು ಶೇರ್ ಸೈಂಟಿಫಿಕ್ ನಾಲೆಜ್. ಸೈಂಟಿಫಿಕ್ ನಾಲೆಜ್ನ ಶೇರ್ ಮಾಡೋದಕ್ಕೆ ರಿಸರ್ಚ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಇದು ವೈಜ್ಞಾನಿಕ ಜ್ಞಾನವನ್ನು ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ. ಫಿಫ್ತ್ ಒನ್, ರಿಸರ್ಚ್ ಹೆಲ್ಪ್ ಟು ಇನ್ಫಾರ್ಮ್ ಆ್ಯಕ್ಷನ್. ಕ್ರಿಯೆಯನ್ನು ನಾವೇನಾದರೂ ಕೆಲಸ ಮಾಡೋದಲು ತಿಳಿಸಲು ಸಂಶೋಧನೆ ಸಹಾಯ ಮಾಡುತ್ತದೆ. ದೀಸ್ ಆಲ್ ಆರ್ ಇಂಪಾರ್ಟೆನ್ಸ್ ಆಫ್ ರಿಸರ್ಚ್. ಇದೆಲ್ಲ ಸಂಶೋಧನೆಯ ಪ್ರಾಮುಖ್ಯತೆಗಳು.